ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಬಾಗಿಲು ತೆಗ್ದಿದ ತಕ್ಷಣ ಒಳ್ಳೆ ವ್ಯೂ ಕಾಣಿಸುತ್ತೆ. ಅದು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟಗಳ ಮಧ್ಯೆ. ನಿಮಗೆ ಗೊತ್ತಿರೋ ಹಾಗೆ ರಾಮನಗರದಲ್ಲಿ ಆ ಕಡೆ ನೋಡಿದ್ರೂ ಬೆಟ್ಟನೇ ಕಾಣಿಸುತ್ತೆ. ಸೊ ಒಂದು ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಈಚೆಂಡ್ ಬಂದೆ ಎದ್ದು. ಸೊ ಮನೆ ಕ್ಲೀನ್ ಮಾಡಬೇಕಿತ್ತಲ್ವಾ, ಪೆನಾಯಿಲು ಆ್ಯಸಿಡ್ ಅವರು ಮನೆ ಮುಂದೆ ನಿಂತಿದ್ದರು. ಇನ್ನು ಹರೀಶು ಮತ್ತು ಪಾಪು ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಸೊ ಹಾಗಾಗಿ ನಾನೇ ಕೆಳಗಡೆ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂಥೇಳಿ ಕೆಳಗಡೆ ಹೋಗಿ ತೊಗೊಂಡು ಬಂದೆ. ಆ್ಯಸಿಡು ಮತ್ತು ಪೆನಾಯಿಲು ಮತ್ತು ಸೋಪ್ ಆಯಿಲ್ ಅಂತ ಬರುತ್ತೆ ಗೊತ್ತಾ, ಅದನ್ನು ತೊಗೊಂಡು ಬಂದೆ. ಯಾಕಂದರೆ ನಲ್ಲಿಗಳಿಗೆ ಹಾಕಿದ್ರೆ ಅದನ್ನು ಕ್ಲೀನಾಗಿ ಕರೆಗಟ್ಟಿರುತ್ತಲ್ವ ನೀರ್ದು, ಅದೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಹುಡುಕ್ಬಿಟ್ಟು ತೊಗೊಂಡು ಬಂದೆ. ಇತ್ತು ಅವ್ರ ಹತ್ರ. ಸೊ ಅದಾದಮೇಲೆ ನಮ್ಮ ಮನೆಯವರು ನಮ್ಮ ಮನೆ ಹತ್ರ ಬೆಳೆದಿದ್ದಂಥ ವೀಳ್ಯದೆಲೆನ ಹಮ್ಮನ್ನ ಕಟ್ ಮಾಡಿ ಅಲ್ಲಿ ಹಾಕಿದ್ದಾರೆ. ಸೊ ಇನ್ನೂ ಮಲಗಿದ್ರಲ್ಲ ಅಂಥೇಳಿ, ಇನ್ನೂ ಟೈಮ್ ಇತ್ತಲ್ಲ ಅಂಥೇಳಿ ಅದಕ್ಕೆ ನೀರು ಹಾಕ್ತಾಯಿದ್ವಿ. ತುಳಸಿ ಕೂಡ ಒಣಗೋಯ್ತಾಯಿತ್ತು. ಸೊ ಮತ್ತೆ ಚಿಗುರ್ತಾ ಇದೆ. ಸೊ ಅದಕ್ಕೂ ಸೊ ತುಳಸಿ ಪಾಟ್ಗೆಲ್ಲ ನೀರು ಹಾಕಿ ಹೋದೆ ಕಿಚನ್ಗೆ. ಅಷ್ಟರಲ್ಲಿ ಅಪ್ಪ ಮಗ ಇಬ್ಬರು ಎದ್ದಿದ್ರು. ಅವರಿಬ್ರಿಗೂ ಅಲ್ಲ, ನಮ್ಮ ಮನೆಯವ್ರಿಗೆ ಕಾಫಿ ಕಾಯಿಸ್ಕೊಟ್ಟು ಮುಂದಿನ ಕೆಲಸ ನೋಡೋಣ. ಏನು ಇವತ್ತು ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಹೆಂಗೆ ಸ್ಟಾರ್ಟ್ ಮಾಡೋಣ. ಮನೆ ನೋಡ್ತಾಯಿದ್ರೆ ಗಾಯ್ಸ್, ಅಪ್ಪ ಹೆಂಗಿದ್ರಪ್ಪ 6 ತಿಂಗಳು ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಆ ಮ್ಯಾಟ್ ಒಗ್ದಿಲ್ಲ, ಕಾಲೊರೆಸೋ ಮ್ಯಾಟ್ ಒಗ್ದಿಲ್ಲ 5 ತಿಂಗಳಿಂದ. ಬೆಡ್ಶೀಟ್ ಒಗ್ದಿಲ್ಲ, ಅವ್ರು ಹೊತ್ಕೊಳ್ಳೋ ಬೆಡ್ಶೀಟ್ಗಳು ಒಗ್ದಿಲ್ಲ. ಏನಂದರೆ ಏನೂ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಆಗಲೇ ಎದ್ದು ಬಂದು ಅಪ್ಪ ಮಗ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಕೇಸ್ ಅವರೇ ಪಾಲ್ಟಿ ಕೊಡಿಸಿ, ಈಗ ಮುಚ್ಕೊಂಡು ರೈಟ್ ಹೇಳಿ. ಅಲ್ಲ, ಬರ್ಡೇ ದಿನ ನೋಡಿ ಗೈಸ್, ನಮ್ಮ ಮನೆಯವ್ರು ಸ್ನಾನ ಮಾಡೋಗು ಅಂತಂದರೆ ಏನ ಇನ್ಯಾರು ಬರ್ಡೇ? ಹಾಂ, ಆರ್ಟಿಸ್ಟ್ ಪೀಪಲ್ ಆಫ್ ಮೀಡಿಯಾ, ಏನ್ರಿ ಮೀಡಿಯಾ ತರಲ್ಲ, ಯಾಕೆ ಮಾಡ್ತೀರಾ? ಹೋಗೋ, ಸ್ನಾನ ಮಾಡ್ಕೊಂಡು ಬಟ್ಟೆನಾದ್ರೂ ಹಾಕೋಗೋ. ಹೋಗ್ಲಿ, ರೆಡಿ ಮಾಡ್ಬಿಟ್ಟು ಅವನ ಇವನು ಅವ್ನು ಡ್ಯಾನ್ಸ್ ಆಡ್ತವನೆ ಅಂತ ಇವನು ಇಲ್ಲಿ ಡ್ಯಾನ್ಸ್ ಆಡ್ತಾ ಇರೋದು. ಸೊ ಟಿಫನ್ ಮಾಡಬೇಕು. ಟಿಫನ್ಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ಸದ್ಯಕ್ಕೆ ಇನ್ನೂ ಯಾವುದೇ ಥರ ಐಟಮ್ಸ್ ತಂದಿಲ್ಲಲ್ಲ. ಸೊ ಹೆಗ್ಗಿದೆ, ಹಾಗಾಗಿ ಅವ್ರಿಗೆ ಹೆಗ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಸೊ ಇರೋ ಐಟಮಲ್ಲಿ ಹೆಗ್ ಬಿರಿಯಾನಿ ಮಾಡೋಣ ಬನ್ನಿ. ಪ್ಲೀಸ್ ಇಗ್ನೋರ್ ಮಾಡಿ, ಇದೆಲ್ಲ ಅವರು ಮಾಡಿರೋದು. ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ತಾನೇ ಬಂದಿದ್ದೀನಲ್ಲ, ಸೊ ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಹೆಂಗಾಗೈತೆ ಅಂತಂದರೆ, ಇವಾಗ ಅವ್ನು ಮಲ್ಕೊಂಡಾಗ ಮಾಡೋಣ ಅಂದರೆ ಸೌಂಡ್ ಬರುತ್ತೆ, ಅವ್ನು ಎದ್ದಾಗ ಮಾಡೋಣ ಅಂದರೆ ಅವ್ನು ಬಿಡಲ್ಲ, ಅಳ್ತಾನೆ. ಹಾಗಾಗಿ ನಿನ್ನೆಯಿಂದ ಹಂಗೆ ನಡೀತಾ ಇದೆ. ನೋಡೋಣ, ಇವತ್ತು ಮುಗಿಸ್ತೀನಿ. ಇಷ್ಟು ದಿನಸಿ ಸಾಮಾನು ಲೀಸ್ಟ್ ಬರೆದಿದ್ದಾರೆ ನಮ್ಮ ಮನೆಯವರು. ಎಲ್ಲ ಐಟಮು ಬೇಕು ಮನೇಲಿ, ಏನು ಸಾಮಾನು ಇಲ್ಲ, ಎಲ್ಲ ಐಟಮು ಬೇಕು. ಸೊ ಮೇಲ್ಗಡೆ ಹಾಸಿಗೆ ಒಣಗಾಕ್ಬಿಟ್ಟು ನಮ್ಮ ಮನೆಯವ್ರು ಹೋಗಿದ್ರು. ದಿಂಬು ಎತ್ಕೊಂಡೋಗಿ ದಿಂಬು ಹಾಕೋಣ, ಯಾಕಂದರೆ ದಿಂಬೆಲ್ಲ ಉಜ್ಜಾಡ್ಬಿಟ್ಟಿದ್ದಾರೆ ಗೈಸ್, ಮೆತ್ತಗಾಗ್ಬಿಟ್ಟಿತ್ತು. ಹಾಗಾಗಿ ದಿಂಬನ್ನು ಒಣಗಾಕ್ಬಿಟ್ಟು ಬರೋಣ ಅಂಥೇಳಿ ಮೇಲೆ ಬಂದೆ. ಹರೀಶ ಪಾಪು ಹತ್ರ ಇದ್ದಾರೆ. ಸೊ ಚೆನ್ನಾಗಿ ಒಂದು 3 ದಿನ ಒಣಗಿಬಿಟ್ರೆ, ಯಾಕಂದರೆ 5-6 ತಿಂಗಳಿಂದ ಅದರಲ್ಲಿ ನನ್ನ ಮಗ ಒದ್ದಾಡಿ ಅದು ಕಚ್ಕೊಂಡ್ಬಿಟ್ಟಿತ್ತು. ಹಾಗೆ ಒಂದು 3 ದಿವಸ ಚೆನ್ನಾಗಿ ಒಣಗಿಸಿದ್ರೆ ಚೆನ್ನಾಗಿರುತ್ತೆ. ಹತ್ತಿ ಎಲ್ಲ ಬಿಡಿ ಆಗುತ್ತೆ. ಸೊ ಇಲ್ಲಿ ನನ್ನ ಮಗನ ಬಟ್ಟೆನೇ ಒಂದು 4 ಬ್ಯಾಗ್ ಇದೆ ಗೈಸ್. ಇರೋದು 6 ತಿಂಗಳು ಮಗ, 4 ಬ್ಯಾಗ್ ಬಟ್ಟೆ ಇಟ್ಕೊಂಡವನೆ. ನಮ್ಮ ಮನೆಯವ್ರು ಬಂದು ರೇಗಿಸ್ತಾರೆ, ನನ್ನ ಹತ್ರನೂ ಇಲ್ಲ, ನಿಮ್ಮ ಮಗನ ಹತ್ರ ಅಷ್ಟು ಬಟ್ಟೆ ಐತೆ ನೋಡು ಅಂತ. ಸೊ ನಮ್ಮ ಮನೆಯವರು ಸ್ವಲ್ಪ, ನಾನು ಏಕವಚನದಲ್ಲಿ ಮಾತಾಡ್ತೀನಿ. ಅದು ನಮ್ಮಿಬ್ಬರು ಒಂದು ಸಲಿಗೆ. ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ರೀ ಅಂತ ಕರೆದ್ರೇ ಅವ್ರಿಗೆ ಪ್ರಾಬ್ಲಮ್ಮು. ಹೋಗೋ ಬಾರೋ, ನೀನು ಸುಮ್ಮನಿರೋ ಅಂತ ಹೇಳಿದರೆ
ಅವಳು ನಾರ್ಮಲಾಗಿದ್ದಾಳೆ. ಬನ್ನಿ ಹೋಗಿ ಅಂತ ಕರೆದ್ರೆ ಏನೋ ಕಾದೈತೆ ನನಗೆ, ನೀನು ಕರಿಬೇಡ ಹಂಗೆ ಅಂತ ಹೇಳ್ತಾರೆ. ಸೊ ಏನೋ ಅಂದ್ಕೊಬಿಡಿ ಆಯಿತಾ. ಈ ವಿಡಿಯೋ ನೋಡಾದ್ಮೇಲೆ ಏನು ಹಿಂಗೆ ಮಾತಾಡ್ತಾಳೆ ಅವ್ರ ಜೊತೆ ಅಂತ. ಸೊ ನಾವಿಬ್ಬರು ಮಾತಾಡೋದೇ ಹಂಗೆ, ಕ್ಯಾಶುವಲ್ ಟಾಕ್ ಮಾಡೋದೇ ನಾವಿಬ್ಬರು ಹಾಗೆ. ಸೊ ಹಾಗಾಗಿ ವಿಡಿಯೋಸ್ನ ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಯಾವುದೂ ಮುಚ್ಚುಮರೆ ವಿಡಿಯೋಗೋಸ್ಕರ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಥಾಟ್ ನನಗಿಲ್ಲ. ಸೊ ನಾವಿಬ್ಬರು ಹೇಗಿದ್ದೀವಿ ಅದೇ ಥರ ವೀಡಿಯೋನೇ ನಾನು ತೋರಿಸ್ತಾ ಇರೋದು, ಅದು ಬಿಟ್ಟು ಇನ್ನೇನು ಇಲ್ಲ. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಬೇರೆ ಬೇರೆ ಸೆಕ್ಷನ್ ಆಗಿಡು, ಏನದು ನಿಕ್ಕರ್ಸು ಮತ್ತು ಶರ್ಟ್ಸ್ ಎಲ್ಲ ಬೇರೆ ಬೇರೆ ಸೆಕ್ಷನಲ್ಲಿಡು, ಆ್ಯಂಡ್ ಆಲ್ಸೋ ಸಾಕ್ಸು ಮತ್ತು ಟೋಪೀಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಬೇರೆ ಬೇರೆ ಸೆಕ್ಷನಾಗಿ ಎತ್ತಿಡು. ನಿನಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಕರ್ಚೀಫ್ಸ್ಗಳು ಅವನಿಗೆ ತುಂಬ ಯೂಸ್ ಆಗ್ತಾಯಿದೆ. ಅವನು ಇವಾಗ ಸಾಲಿಡ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ವ, ಅವನಿಗೆ ಕರ್ಚೀಫ್ಸ್ಗಳು ತುಂಬ ಇಂಪಾರ್ಟೆಂಟು ಮುಖ ಒರೆಸ್ಕೊಳ್ಳಿಕ್ಕೆ. ಮತ್ತು ಏನಾದರೂ ನಮಗೂ ಕೂಡ ಬೇಕೇ ಬೇಕಲ್ವ ಕರ್ಚೀಫು. ಅದೇ ಒಂದು 30-40 ಕರ್ಚೀಫ್ ಇದ್ದಾವೆ ಗೈಸ್. ಅವನಿಗೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಅವನಿಗೆ ಕಟ್ಟೋದು ಒಂದಷ್ಟು ಎತ್ತಿಟ್ಬಿಟ್ಟಿದ್ವಿ. ಈಗ ಬಂದಿರೋರೆಲ್ಲ ಕೊಟ್ಟಿರ್ತಾರಲ್ವ ಬಟ್ಟೆನ, ಅದನ್ನ ಹಾಕದೇ ಇರೋದನ್ನೆಲ್ಲ ಎಲ್ಲ ಆಲ್ಮೋಸ್ಟ್ ದೊಡ್ಡದೇ ತಂದು ಕೊಟ್ಟಿದ್ದಾರೆ ಅವನಿಗೆ. ಇವಾಗ ಅದು ಯೂಸ್ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಹೆಗ್ ಬಿರಿಯಾನಿ ಮಾಡಿದ್ನಲ್ಲ, ನಮ್ಮ ಮನೆಯವರು ತಿನ್ನೋಣ ಅಂತ ಹಾಕ್ಕೊಂಡು ಬಂದರು. ಫೈನಲಾಗಿ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದ್ದೆ, ಆನೆಸ್ಟಾಗಿ ಹೇಳ್ತೀನಿ. ನಾನು ಮಾಡಿದ್ದೀನಿ ಚೆನ್ನಾಗಿದೆ ಅಂತೇನಿಲ್ಲ, ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದೆ. ನನಗೆ ಗೊತ್ತಾಗಲಿಲ್ಲ ಅಲ್ಲ, ನಾನು 4 ಜನಕ್ಕೆ ಮಾಡಿ ಅಲ್ಲಿ ರೂಢಿ ಆಗಿಬಿಟ್ಟಿತ್ತು. ಇಲ್ಲಿ ಇಬ್ರಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಏನದು ಖಾರ ಜಾಸ್ತಿ ಆಗಿಬಿಟ್ಟಿದ್ದೆ. ಅಷ್ಟು ಬಿಟ್ಟರೆ ಬಿರಿಯಾನಿ ಓಕೆ. ನಾನು ಹೆಗ್ ವೈಟ್ ಮಾತ್ರ ತಿನ್ನೋದು, ಎಲ್ಲೋ ತಿಂತಾಯಿಲ್ಲ ಇನ್ನು, ಅದು ಒಂದೇ ಹೆಗ್ನ ತಿನ್ನೋದು. ಸೊ ಇಲ್ಲಿ ಆವಾಗಲೇ ಎತ್ತಿಕ್ಕಿದ್ನಲ್ವ, ಇದು ಟೋಪಿ ಮತ್ತು ಅವನಿಗೆ ಬಟ್ಟೆಗಳನ್ನೆಲ್ಲ ಒಂದು ಕಡೆ ಇಟ್ಟು, ಆ್ಯಂಡ್ ಆಲ್ಸೋ ಈರುಳ್ಳಿ ಬ್ಲೌಸ್ಗಳೆಲ್ಲ ಹರಡಾಡ್ಬಿಟ್ಟಿದ್ದು ಅದನ್ನೆಲ್ಲ ಎತ್ತಿಟ್ಟು, ನಂದು ಕ್ಯಾಶುವಲ್ ವೇರು ಮತ್ತು ಫೀಡಿಂಗ್ ಕುರ್ತಾಸ್ ಎಲ್ಲ ಒಂದು ವೇಲೆ ಹಾಕಿ ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಶೋಕೇಸ್ನ ಕ್ಲೀನ್ ಮಾಡಿದ್ರು, TV ವಾಲ್ನ ಕ್ಲೀನ್ ಮಾಡಿದರು. ಸೊ ನಮ್ಮ ಮನೆಯವ್ರ ಬರ್ಡೇ ವಿಷಯ ಕೇಳಿದ್ರಂತೂ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗೀತು. ಎಲ್ಲ ಅಂತಂದರೆ ರೂಮಲ್ಲಿ ಬಟ್ಟೆ ಜೋಡಿಸಿದ್ರು ಆ್ಯಂಡ್ ಧೂಳು ಹೊಡೆದಿರೋದು. ಇನ್ನು ಕಿಚನ್ಗೆ ಕೈ ಹಾಕಿಲ್ಲ. ಕಿಚನ್ ಇನ್ನೂ ಡೀಪ್ ಕ್ಲೀನ್ ಮಾಡಬೇಕು, ಯಾಕಂದರೆ ಪಾಪು ಇರೋದ್ರಿಂದ ಕ್ಲೀನಾಗಿರೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಇವಾಗ ಫಸ್ಟು ವಾರ್ಡ್ರೋಬ್ಸ್ ಎಲ್ಲ ಸೆಟ್ ಮಾಡಿ ಇವಾಗ ಕಿಚನ್ಗೆ ನಾಳೆ ಹೋಗ್ತೀನಿ. ನನಗೆ ಒಂದೇ ದಿವಸ ಎಲ್ಲ ಮಾಡೋಕ್ಕಾಗಲ್ಲ ಆಯಿತಾ. ಕೆಲಸ ಮಾಡದೆ ರೂಢಿ ತಪ್ಪೋಗಿ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಆಲ್ಸೋ ಇವತ್ತು ಹರೀಶನ ಬರ್ಡೇ. ಆ್ಯಕ್ಚುಲಿ ಅವ್ರಿಗೆ ಬರ್ಡೇ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಈ ವರ್ಷ, ಯಾಕಂತ ಗೊತ್ತಿಲ್ಲ. ಸೊ ಹಾಗಾಗಿ ಏನೂ ಮಾಡ್ತಾಯಿಲ್ಲ ಮನೇಲಿ. ಸೊ ನಾನು ಬೇರೆ ಬಂದಲ್ಲ, ಇನ್ನು ಕೆಲಸನೇ ಆಯಿತು. ಇವಾಗ ಡಿಶ್ ಬೇರೆ ಹಾಕ್ಸಿದ್ವಿ, ಅದೊಂದು 1 ಅವರ್ 1.5 ಅವರ್ ಆಯಿತು. ಅದೆಲ್ಲ ಕ್ಲೀನ್ ಮಾಡಿ ಮೇಲೆಲ್ಲ ಎತ್ತಿ ಧೂಳು ಹೊಡೆದು ಮತ್ತು ಇವತ್ತೆಲ್ಲ ಹಾಸಿಗೆ ಒಣಗಾಕಿ ಎಲ್ಲ ಆಯಿತು. ಆ್ಯಂಡ್ ಆಲ್ಸೋ ನಾಳೆ ಕಿಚನ್ಗೆ ಕೈ ಹಾಕಬೇಕು. ದಿನಸಿ ಸಾಮಾನೆಲ್ಲ ಇವಾಗ ತರಕ್ಕೆ ಹೋಗಿದ್ದಾರೆ. ಇಲ್ಲಾಂತಂದರೆ ನಾಳೆ ಕರ್ಕೊಂಡೋಗ್ತೀನಿ, ನಿನಗೆ ಯಾವ್ದು ಬೇಕು ಅದನ್ನು ತಗೋ ಅಂತ ಹೇಳಿದ್ದಾರೆ, ನೋಡೋಣ. ಆ್ಯಂಡ್ ಒಂದು ಸಿಂಪಲ್ ಕೇಕ್ ತೊಗೊಂಡು ಬಾ ಅಂತ ಹೇಳಿದ್ದೀನಿ, ನೋಡೋಣ ಅವ್ರಿಗೇನೆ 1 ಪೀಸ್ ಆದರೂ ತೊಗೊಂಡು ಬಾ ಅಂತ. ಯಾಕಂದರೆ ಒಂದು ರೌಂಡ್ ಕೇಕ್ ತೊಗೊಂಡು ಬಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಆ್ಯಕ್ಚುಲಿ ನಾನು ತಿಂದರೆ ಅವ್ನಿಗೆ ಜಾಸ್ತಿ ಕೆಮ್ಮಾಗುತ್ತೆ, 1 ಪೀಸ್ ತಿನ್ಬೋದು ಅಷ್ಟೇ. ಸೊ ಹಾಗಾಗಿ ಬೇಡ, ಕೇಕೇ ಬೇಡ ಅಂಥೇಳಿ ಇನ್ನೇನೋ ಯುಗಾದಿ ಹಬ್ಬ ಬೇರೆ ಬಂತಲ್ಲ, ಅವಾಗೆಲ್ಲ ಖರ್ಚು ಜಾಸ್ತಿ ಇದೆ ಅಲ್ಲ ಈ ವರ್ಷ. ಸೊ ಅದಕ್ಕೆ ಈ ವರ್ಷ ಬರ್ಡೇ ಮಾಡ್ಕೊತಲ್ಲ, ಯುಗಾದಿ ಹಬ್ಬಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ನಮ್ಮ ಮನೆಯವರು. ಸೊ ತರಕಾರಿ ಇರಲಿಲ್ಲ, ತರಕಾರಿ ತಗೊಳಕ್ಕೆ ಹೋಗಿದ್ದಾರೆ. ಇಷ್ಟಾಗಿದೆ ಇವತ್ತು ಕೆಲಸ. ಅದಾದಮೇಲೆ ಇಲ್ಲಿ ಗ್ಯಾಸಿನ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಹೋಗಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಿದೆಯೋ, ಇಲ್ಲಿ ಪೈಪು ಅವ್ರು ನೋಡ್ಕೊಂಡಿಲ್ಲ, ಸೀಲ್ ಬಿಟ್ಬಿಟ್ಟಿದೆ. ಅದು ಗ್ಯಾಸ್ ಹೋಗ್ತಾಯಿತ್ತು, ನಾನು ಸ್ಮೆಲ್ ಬರ್ತಾಯಿತ್ತಲ್ಲ, ಏನಿದು ಅಂತ ಕೇಳಿದ್ದಕ್ಕೆ ಗ್ಯಾಸ್ ಹೋಗ್ತಾಯಿತ್ತು. ಅದನ್ನು ಬಿಚ್ಕೊಂಡು ಅದನ್ನು ರೆಗ್ಯುಲೇಟ್ರ್ ಹೋಗಿದ್ದಾರೆ. ಇವಾಗ ರೆಗ್ಯುಲೇಟ್ರ್ ತರಕ್ಕೆ ಹೋಗಿದ್ದಾರೆ. ಅದನ್ನು ತಂದು ಫಿಕ್ಸ್ ಮಾಡಾದ್ಮೇಲೆ ತಿಳಿ ಸಾಂಬಾರು ಏನಾದರೂ ಮಾಡಬೇಕು, ತರಕಾರಿ ಸಾಂಬಾರು. ಸೊ ಬೆಳಗ್ಗೆ ಅದೇ ಹೆಗ್ ಬಿರಿಯಾನಿ ಮಾಡಿದ್ರು. ನಾನೇನು ಮೊಟ್ಟೆ ತಿನ್ನಲ್ಲ, ಬರೀ ಹೆಗ್ ವೈಟ್ ತಿಂತಿದ್ದೀನಿ, ಎಲ್ಲೋ ತಿಂತಿಲ್ಲ, ಅದು ಒಂದೇ ಮೊಟ್ಟೆ. ಸೊ ಅವರಿಗೆ ಹೆಗ್ ಇಷ್ಟ ಅಂಥೇಳಿ ಎಗ್ ಬಿರಿಯಾನಿ ಮಾಡಿದ್ದು, ಅವರ ಬರ್ಡೇ ಪ್ರಯುಕ್ತ ಅದಾದರೂ ತಿನ್ನಲಿ ಅಂಥೇಳಿ. ಇನ್ನೂ ಬೇರೆ ಬೇರೆ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಬಟ್ ಅವ್ರು ಏನಂತಕ್ಕೂ ರೆಸ್ಪಾನ್ಸೇ ಮಾಡಿಲ್ಲ. ಅದಕ್ಕೆ ಗೈಸ್ ನಾನೇನು ಮಾಡಿಲ್ಲ, ಏನಪ್ಪ ಅಂತ ಅನ್ಕೊಬಿಡಿ ಆಯಿತಾ. ಸೊ ನನ್ನ ಮಗನ ಸ್ವಲ್ಪ ಮೈ ತೊಳೆದ್ಬಿಟ್ಟು ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ.
ಆವಾಗ ಮಧ್ಯಾಹ್ನನೇ ಮೈ ತೊಳೆದೆ. ಆ್ಯಂಡ್ ಅವ್ನು ಮಲ್ಕೊಂಡಿರಲಿಲ್ಲ, ಆಟ ಆಡ್ತಿದ್ದ. ಯಾಕಂದರೆ ಇವಾಗ ರಾತ್ರಿ ಪೂರ ನಿದ್ದೆ ಮಾಡೋದ್ರಿಂದ ಅವನು ಬೆಳಗ್ಗೆ ಹೊತ್ತು ನಿದ್ದೆ ಕಮ್ಮಿ ಮಾಡ್ತಾಯಿದ್ದಾನೆ. ಅವ್ನು ಮಲ್ಕೊಂಡ್ರು ಒಂದು ಹಾಫ್ ಆನ್ ಅವರ್ 3/4 ಗಂಟೆ ಎದ್ದು ಬಿಡ್ತಾನೆ. ಈಗಲೂ ಅಷ್ಟೇ, ಇವಾಗ ಮಲ್ಕೊಂಡವನೇ 6 ಗಂಟೆಗೆ ಮಲ್ಕೊಂಡವನೇ. ಒಂದು 6:30 6:45 ಅಷ್ಟರಲ್ಲಿ ಎದ್ದು ಬಿಡ್ತಾನೆ. ಅಷ್ಟರಲ್ಲಿ ನಾನು ಅಡುಗೆ ಮಾಡಿಕೊಡ್ಬೇಕು ಅಷ್ಟೇ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗು. ನನ್ನ ಮಗ ಇನ್ನೂ ಮಲ್ಕೊಂಡಿದ್ದ. ನಮ್ಮ ಮನೆಯವರು ಎದ್ದು ತರಕಾರಿ ಕಟ್ ಮಾಡ್ತಾಯಿದ್ರು. ಯಾಕಂದರೆ ಇವತ್ತು ಅಡುಗೆ ಮನೆಯಲ್ಲಿರೋದೆಲ್ಲ ಕಿಚನಲ್ಲಿರೋ ಪಾತ್ರೆ ಸಾಮಾನೆಲ್ಲ ಬೆಳಗಕ್ಕೆ ಅಂತ ತೊಗೊಂಬಿಟ್ಟಿದ್ವಿ. ಬೆಳಗ್ಗೆನೇ ಸಾಂಬಾರು ಮಾಡಿದ್ರೆ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೂ ಎರಡಕ್ಕೂ ಆಗುತ್ತೆ ಅಂಥೇಳಿ ತರಕಾರಿ ಹಚ್ಕೊಡ್ತಾಯಿದ್ದಾರೆ. ಅವ್ನು ಎದ್ದೇಳೋಕ್ಕೂ ಮುಂಚೆ ಸಾಂಬಾರು ಮಾಡಿಬಿಟ್ರೆ ನಮಗೂ ಸ್ವಲ್ಪ ಈಸಿ ಅಲ್ವಾ. ಎದ್ದಾದ್ಮೇಲೆ ಅವ್ನಿಗೊಂದು ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ಹಾಗೆ ನಾನು 2 hours ನಿದ್ದೆ ಮಾಡ್ತಾನೆ. ಇಲ್ಲಿ ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು, ಬೇಳೆ ಎಲ್ಲ ಹುಳ ಹಿಡಿಸಿ ಮಡಗಿದ್ದಾರೆ. ಗ್ಯಾಸ್ ರೆಗ್ಯುಲೇಟ್ರು ಸರಿ ಇಲ್ಲದೆ ಇರೋದು ಕಾರಣ ಮೂಟೆ ಮೇಲೆ ಇಟ್ಟಿದ್ದಾರೆ. ಆಮೇಲೆ ಹೋಗಿ ತಂದರು. ಗ್ಯಾಸಿನ ವಿಷಯದಲ್ಲಿ ಆಟ ಆಡೋಕ್ಕಾಗಲ್ಲ, ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಅಂತೇಳಿ ಅದನ್ನು ಇಟ್ಟಿದ್ದಾರೆ. ಫುಲ್ಲು ಇವನ್ನೆಲ್ಲ ಎತ್ತಿ ಬೆಳಗ್ಗೆ ಅಪ್ಪ ನಮಗಂತೂ ಸಾಕಾಗೋಯ್ತು. ನಾನು ತಣ್ಣೀರು ಜಾಸ್ತಿ ಮುಟ್ಟಲಿಲ್ಲ, ಯಾಕಂದರೆ ಪಾಪುಗೆ ಶೀತ ಆಗುತ್ತೆ ಅಂಥೇಳಿ ಜಸ್ಟ್ ನಾನು ಬೆಳ್ಕೊಟ್ಟೆ. ಅರಿಶಿನ ಎಲ್ಲ ತೊಳೆದಿದ್ದು. ಈ ವಿಷಯದಲ್ಲಿ ಮಾತ್ರ ನಮ್ಮ ಮನೆಯವ್ರಿಗೆ ಏನು ಹೇಳ್ತಾರೆ, ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಏನು ಸಂಕೋಚ ಪಡದೆ ಮೇಲ್ಗಡೆ ಟೆರಸ್ ಮೇಲೆ ಹೋಗಿ ಎಲ್ಲ ಪಾತ್ರೆ ನಾನು ಉಚ್ಕೊಟ್ಟೆ. ಅರಿಶೆಲ್ಲ ಕ್ಲೀನಾಗಿ ತೊಳೆದು ಒಣಗಿಸಿ ಬಾಕ್ಸ್ನ ಬಕೆಟ್ಗಳೆಲ್ಲ ಹಾಕಿ ತೊಗೊಂಡು ಬಂದರು. ಸೊ ಅವರು ತರಕಾರಿ ಹಚ್ಕೊಟ್ಟಾದಮೇಲೆ ಸಾಂಬಾರು ಮಾಡಿದೆ. ಅಷ್ಟರಲ್ಲಿ ಅವನು ನಮ್ಮ ಪಾಪನೂ ಎದ್ದ. ಅವನಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಸಿರ್ಲ್ಯಾಕ್ ರೂಢಿ ಮಾಡಿರೋದ್ರಿಂದ ಸಿರ್ಲ್ಯಾಕ್ನ ತಿನ್ನಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೋಗಿದ್ವಿ. ನೋಡಿ ಈ ಥರ ಬಂದಿದೆ ಅನ್ನ ಸಾಂಬಾರು. ಇಲ್ಲಿ ಅವನ್ನ ಬೆಳಗ್ಬಿಟ್ಟು ಬಂದಿದ್ದೋ ಮೇಲೆಲ್ಲ. ಅಷ್ಟರಲ್ಲಿ ಅವನು ಎದ್ದಿದ್ದ. ಅವನ್ನ ಮಧ್ಯದಲ್ಲಿ ಹಾಕ್ಕೊಂಡು ಇಬ್ಬರು ಟಿ ವಿ ನೋಡೋದು ಜಾಸ್ತಿ ಅವನು. ಹಾಗಾಗಿ ನಾವು ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸೊ ಫೈನಲಾಗಿ ಕಿಚನ್ ಕೂಡ ಕ್ಲೀನ್ ಮಾಡಿದ್ದಾಯಿತು ಗೈಸ್. ಇಷ್ಟು ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಟ್ರಸ್ಟ್ ಮೀ ಸೊಂಟ ಬಿದ್ದೋಗ್ಬಿಡ್ತು ನನಗಂತೂ. ಮೇಲೆ ಶೆಲ್ಫೆಲ್ಲ ಎತ್ತಿಸಿ ಅವ್ರ ಕೈಲಿ ಮೇಲೆ ಧೂಳು ಹೊಡಿಸಿ ಮೇಲೆ ಇದು ಕೆಳಗಡೆ ನಾನು ಗ್ಯಾಸ್ ಹೊಡಿಸಿ. ಸೊ ಮೇಲ್ಗಡೆ ಶೆಲ್ಫ್ದು ಮುಗಿಸ್ದೆ. ಆ್ಯಂಡ್ ಇವಾಗ ಕೆಳಗಡೆ ಬಂದಿದ್ದೀನಿ. ಅದನ್ನೆಲ್ಲ ಎತ್ತಿಸಿ ಮಿಕ್ಸಿ ಒರೆಸಿ ಗ್ಯಾಸ್ನ ಕರೆಕ್ಟಾಗಿ ಫಿಟ್ ಮಾಡಿಸಿ. ಸೊ ಬೆಳಗ್ಗೆನೇ ನನಗಂತೂ ಮುಖ ತೊಳ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ನಾನು ಇನ್ನೇನು ಸ್ನಾನ ಮಾಡೋಕ್ಕಂತೂ ಆಗಲ್ಲ ಅಂಥೇಳಿ ಮುಖ ತೊಳ್ಕೊಂಡು ನಿಂತ್ಕೊಂಡೆ. ಸೊ ಅದನ್ನೆಲ್ಲ ತಲೆ ನಿಮಗೆ ಗೊತ್ತಾಯ್ತು, ಬೆವ್ರು ಹರಿತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಸೆಕೆಗೂ ಅದಕ್ಕೂ ಕೆಲಸ ಮಾಡೋಕ್ಕಾಗಲ್ಲ ಗೈಸ್ ಇವಾಗಂತೂ. ಸೊ ಇಲ್ಲಿ ನಮ್ಮ ಮನೆಯವರು ಆರಾಮಾಗಿ ಕಾಫಿ ಕುಡಿತಾ ಇದ್ದಾರೆ. ಬೆಳಗ್ಗೆ ಕಾಫಿ ಕಾಯಿಸ್ಕೊಟ್ಟಿದ್ದೆ. ಕಾಫಿ ಕುಡ್ಕೊಂಡು ಹಂಗೆ ಇರುತ್ತಲ್ಲ ಮಾತುಕತೆ, ಏನು ಮಾಡೋದು ಹೆಂಗೆ ಏನು ಅಂಥೇಳಿ ಮಾತಾಡ್ತಾಯಿದ್ರು. ಸೊ ನನ್ನ ಮಗ ಇನ್ನೂ ಪಾಪ ನಿಮ್ಮನಿಗಿದ್ದ. ಸೊ ನಿನ್ನೆ ತೊಳೆದಿರೋವಂಥ ಪಾತ್ರೆ ಇಷ್ಟು. ಸೊ ಇವ್ಯಾವು ನಾನು ತೊಳೆದಿಲ್ಲ, ನಾನು ಉಜ್ಜು ಕೊಟ್ಟಿರೋದು ಮೀನ್ಸ್ ಸೋಪ್ ಹಾಕಿ ಉಜ್ಜಿಕೊಟ್ಟೆ. ಅರಿಶೆಲ್ಲ ಕ್ಲೀನಾಗಿ ತೊಳೆದು ಬಕೆಟ್ಗಳಿಗೆಲ್ಲ ಹಾಕ್ಕೊಂಡು ಬಂದ. ಇದು ಇಷ್ಟು ಬೆಡ್ಶೀಟ್ಸು ಒಗೆದಿರೋದು ನೆನ್ನೆ. ಆ್ಯಂಡ್ ಆಲ್ಸೋ ಅಷ್ಟು ಬಟ್ಟೆ ಒಗ್ಸಿರೋದು ಅವ್ರ ಕೈಲಿ. ಇನ್ನು ಮಿಕ್ಕಿದ್ದು ಬೆಡ್ಶೀಟ್ಸ್ ಎಲ್ಲ ಜಾಲ್ಸ್ ಹಾಕೋದು ಆಬ್ವಿಯಸ್ಲಿ ಅವರೇ. ಬಟ್ ಬಟ್ಟೆನ ಈ ಸಲ ನಂದು ಯಾವುದೂ ಇರಲಿಲ್ಲ, ಅವ್ರದ್ದೇ ಬಟ್ಟೆ ಯೂನಿಫಾರ್ಮು. ಇವತ್ತು ಹೋಗಿ ನಮ್ಮ ಮನೆಯವರು ಮಂಚ ಮತ್ತು ವಾಷಿಂಗ್ ಮಿಷಿನ್ ತಂದರು. ಅಷ್ಟರಲ್ಲಿ ಕಿಚನ್ಗೆಲ್ಲ ಪಾತ್ರೆ ಎಲ್ಲ ಬೆಳ್ಕೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಸೆಟಪ್ ಮಾಡಿಬಿಡೋಣ ಅಂಥೇಳಿ ನಾನು ಇಲ್ಲಿ ಎತ್ತಿಕ್ತಾಯಿದ್ದೀನಿ. ತಟ್ಟೆ ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಸೊ ನನಗೆ ಎಲ್ಲೆಲ್ಲಿತ್ತು ಏನೇನಿತ್ತು ಅಲ್ಲಿಗೆ ರೀಪ್ಲೇಸ್ ಮಾಡಿಬಿಟ್ರೆ ನನಗೆ ಸಮಾಧಾನ. ಕಿಚನ್ ನನಗೆ ಏನು ಕರೆಕ್ಟಾಗಿಲ್ಲ ಅಂತಂದರೂ ನನಗೆ ಪರವಾಗಿಲ್ಲ. ನನಗೆ ಕಿಚನ್ ಆರಾಮಾಗಿರಬೇಕು, ನನಗೆ ಅನುಕೂಲವಾಗಿರಬೇಕು. ಆವಾಗಲೇ ನಾನು ಆರಾಮಾಗಿ ಅಡುಗೆ ಮಾಡೋದು. ಇಲ್ಲ ಅಂತಂದರೆ ನನ್ನ ಕೈಲಿ ಆಗಲ್ಲ. ಸೊ ನಮ್ಮ ಮನೆಯವರು ಬಂದು ಹೆಲ್ಪ್ ಮಾಡಿಕೊಡ್ತಾಯಿದ್ದಾರೆ. 2 ಸೆಕ್ಷನಾಗಿ ಮಾಡು ಅಂತಂದರು. ಮೀನ್ಸ್ ಗ್ರಾಸರೀಸ್ ಎಲ್ಲ ಹಾಕ್ತೀವಲ್ಲ ಅದನ್ನು ಬೇರೆ ಎತ್ತಿಟ್ಬಿಡು, ಅದನ್ನು ತಂದಾದ್ಮೇಲೆ ಹಾಕೋಣ. ಈಗ ಬರೀ ತಟ್ಟೆ ಲೋಟ ಸ್ಪೂನ್ಸ್ ಎಲ್ಲ ತಟ್ಟೆ ಸ್ಟ್ಯಾಂಡ್ಗೆ ಜೋಡಿಸ್ಕೊ ಅಂತ ಹೇಳಿದ್ರು. ಅದನ್ನು ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೆ. ಸೊ ನಮ್ಮ ಮನೇಲಿರುವಂಥ ಸ್ಪೂನು ಗೈಸ್ ಮೇಲೆ ಒಂದು 3 ಡಜನ್ ಎತ್ತಿಕ್ಕಿದ್ದೀನಿ. ಆ್ಯಂಡ್ ಆಲ್ಸೋ ಕೆಳಗಡೆನೇ ಇನ್ನೂ 2 ಡಜನ್ ಸ್ಪೂನ್ ಇದೆ. ನಾನು ಹುಡುಕಿ ಎತ್ತಿಕ್ತಾ ಇರ್ತೀನಿ, ನಮ್ಮ ಮನೆಯವ್ರು ತೆಗಿತಾನೆ ಇರ್ತಾರೆ. ಸೊ ದೀಕ್ಷು ಅಳ್ತಿದ್ದ ಅಂಥೇಳಿ ಅವರೇ ತೊಳ್ಕೊತಿದ್ದಾರೆ ಅಲ್ಲಿ ಮಡಿಕೆನ. ಇದು ಲಾಸ್ಟ್ ಟೈಮ್ಸ್ ಬೇಸಿಗೆಯಲ್ಲಿ ನಾವು ತುಂಬ
ನೀರು ಕುಡಿದ್ರೂ ಕುಡ್ದೇರಂಗೆ ಆಗ್ತಿತ್ತು ಅಂಥೇಳಿ ತೊಗೊಂಡು ಬಂದಿದ್ದಂಥ ಮಡಿಕೆ ಅದನ್ನು ಕ್ಲೀನಾಗಿ ತೊಳೆದು ಎತ್ತಿಕ್ತಿದ್ದಾರೆ. ಒಂದು 3 ದಿನ ಅದು ಬೇರೆ ನೀರಲ್ಲಿ ತೊಳೆದು ಎತ್ತಿಟ್ಟು ಆಮೇಲೆ ಕುಡಿಯೋ ನೀರನ್ನ ಹಾಕಬೇಕು ಅದಕ್ಕೆ. ಸೊ ಹಾಗಾಗಿ ನೀನು ಎತ್ಕೊಂಡು ಪಾಪುನ ಅಂತೇಳಿ ಅವರು ತೊಳೆದು ನೀರು ಬಿಟ್ಟು ಎತ್ತಿಕ್ತಾಯಿದ್ದಾರೆ. ಇಲ್ಲಿ ನನ್ನ ಮಗ ನೋಡ್ತಾ ಇದ್ದಾನೆ, ಏನೋ ಮಾಡ್ತಾಯಿದ್ದಾನಲ್ಲ ನಮ್ಮಪ್ಪ ಅಂಥೇಳಿ. ನಮ್ಮ ಮನೆಗೆ ಬರಬೇಕಾದ್ರೆ, ನಮ್ಮ ಅಮ್ಮನ ಮನೇಲಿ ಇದ್ದಾಗ ಬರಬೇಕಾದ್ರೆ ಫುಲ್ಲು ಡೀಸೆಂಟಾಗಿ ಬರುವ, ಇಲ್ಲಿ ಬನ್ನಿನಲ್ಲಿ ನಿಂತ್ಕೊಂಡ್ಬಿಟ್ಟವ್ರಲ್ಲ, ಯಾರಿದು ಅಂತ ನೋಡ್ತಾ ಅವನೇ. ನಮ್ಮ ಮನೆಯವ್ರು ಹೋಗೋದೇ ಇಲ್ಲ ಇವಾಗ ನಮ್ಮ ಪಾಪ ಅವನು. ತೊಳಿಬೇಕು ಮರನ. ಸೊ ಮುಂಚೆ ಒಂಚೂರು ಟಿಫನಿಗೆ ಲೇಟ್ ಆಯಿತು ಅಂದರೆ ಒಂದು 10:30 ಆಗೋಯ್ತು ಅಂತಂದರೆ ಹೋಟ್ಲಲ್ಲಿ ತಗೊಂಡು ಬಾ ಅಂತ ಹೇಳ್ಬಿಡ್ತಾ ಇದ್ದೆ. ಇವಾಗ ಅವನಿದ್ದಾನಲ್ಲ, ಇವಾಗ ನಾನು ಏನು ತಿಂತೀನಿ, ಎಷ್ಟು ಚೆನ್ನಾಗಿ ತಿಂತೀನಿ, ಎಷ್ಟು ಕ್ಲೀನಾಗಿ ತಿಂತೀನಿ, ಅವನಿಗೆ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಎಫೆಕ್ಟ್ ಆಗುತ್ತಲ್ವ. ಹಾಗಾಗಿ ಎಲ್ಲ ಮನೇಲೇ ಮಾಡ್ಕೋಬೇಕು. ಈಗಾಗಲೇ 10:30 ಎಲ್ಲ ಕ್ಲೀನ್ ಮಾಡಿ ಲೇಟ್ ಆಗೈತೆ. ಆದರೂ ಮನೇಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬಟ್ ಚಿತ್ರಾನ್ನಕ್ಕೆ ಅರಿಶಿನ ಪುಡಿನೇ ಇಲ್ಲ, ಯಾಕಂದರೆ ಏನೋ ಸಿಹಿ ಸಾಮಾನು ತಂದಿಲ್ಲ, ಅರಿಶಿನ ಪುಡಿ ಇಲ್ಲ. ಹಂಗೂ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾನು. ನೋಡಿ ಎಂಥ ಗ್ರೇಟ್ ನಾವು. ಅರಿಶಿನ ಪುಡಿ ಇಲ್ಲ, ಅದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಏನು ಮಾಡೋದು, ಹೊರಗಡೆ ತರ್ಸ್ಕೊಂಡು ತಿನ್ನೋಣ ಅಂತಂದರೆ ಸೋಡಾ ಹಾಕಿರ್ತಾರೆ, ಇಡ್ಲಿಗೂ ಕೂಡ ಸೋಡಾ ಹಾಕಿರ್ತಾರೆ, ನಿಮಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ಮನೇಲೇ ಮಾಡಿಬಿಡೋಣ, ಎಷ್ಟು ಜನಕ್ಕೆ ಮಾಡಾಕಿ ಅಂತೇಳಿ ಮಾಡ್ತಾಯಿದ್ದೀನಿ. ಬಟ್ ಚಿತ್ರಾನ್ನಕ್ಕೆ ಹೇಳಿದ್ನಲ್ವ ಇದಿಲ್ಲ, ಬಟ್ ನಿಂಬೆಹಣ್ಣು ಇದೆ, ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ತಾಯಿಲ್ಲ ನಾನು. ಹಂಗೆ ನಿಮ್ಗೆ ಗೊತ್ತಿರೋ ಏನಾದರೂ ನಿಮ್ಗೆ ಗೊತ್ತಿದೆಯೋ ಅಲ್ಲ ಗೊತ್ತಿಲ್ಲ, ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಶನಿವಾರದದ್ದು ಚಿತ್ರಾನ್ನ ಕೊಡ್ತಾಯಿದ್ರು. ಫುಲ್ ಹಾಗೆ ಎಲ್ಲ ಬೇಯಿಸ್ಬಿಟ್ಟು ಕೊಡ್ತಾಯಿದ್ರು. ಆ ಚಿತ್ರಾನ್ನಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದು. ಸೊ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ ನಾನು. ಒಂದೇ ಸಲ ವಿಜಿಲ್ ಹೊಡ್ಸ್ಬಿಡೋಣ, ಅಕ್ಕಿ ಕೂಡ ಹಾಕಿ ಒಂದೇ ಸಲ ಅಂತ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಚೆನ್ನಾಗಿ ಬಂದರೆ ತಿನ್ನಬೇಕು, ಚೆನ್ನಾಗಿ ಬರಲಿಲ್ಲ ಅಂದರೂ ತಿನ್ನಬೇಕು. ಯಾಕಂದರೆ ಏನೂ ಇಲ್ಲ ಅಂತಂದ್ರು ಅಡುಗೆ ಮಾಡು ಅಂತಂದರೆ ನಾನೇನು ಮಾಡಲಿಗೆ, ಇರೋದ್ರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಅವನಿಗೆ ಇವಾಗ ಸ್ವಲ್ಪ ಸಿರ್ಲಾಕ್ ಹಾಕ್ಕೊಂಡಿದ್ದೀನಿ, ನಮ್ಮ ಮನೆಯವ್ರು ತಿನ್ನಿಸ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ಅಷ್ಟು ಮಾಡ್ಕೊಬಿಡೋಣ. ಸೊ ಅಡುಗೆ ಮನೆ ಎಲ್ಲ ಸೆಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಸುಮಾರಾಗಿ. ತಟ್ಟೆ ಸ್ಟ್ಯಾಂಡ್ ಎಲ್ಲ ದಿನಸಿ ಸಾಮಾನು ತಂದಮೇಲೆ ಅಲ್ಲಿ ಇರೋದು ದಿನಸಿ ಸಾಮಾನು ಪಾತ್ರೆ ಇದೆಯಲ್ವ, ಅಕ್ಕಿ ಅವೆಲ್ಲ ಹಾಕ್ಬಿಟ್ಟು ಅರೇಂಜ್ ಮಾಡಬೇಕು. ಸೊ ಫೈನಲಾಗಿ ಅರಿಶಿನ ಪುಡಿ ಹಾಕದೇ ಇರೋ ಚಿತ್ರಾನ್ನ ರೆಡಿಯಾಗಿದೆ. ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೊಗಳ್ಕೊಂಡು ತಿಂತಾಯಿದ್ದಾರೆ ಅಲ್ಲಿ. ಸೊ ಈ ರೀತಿ ಬಂದಿತ್ತು ಚಿತ್ರಾನ್ನ. ಸೊ ಗೈಸ್, ಇದು ನಮ್ಮ ಮನೆ ಕ್ಲೀನ್ ಮಾಡಿರೋ ಒಂದು ಪುಟ್ಟ ಲಾಗ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ 3 ದಿನದ ಲಾಗ್ನ ನಾನು ಒಂದೇ ಲಾಗ್ನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.